ನಾನು ನಮ್ಮ ಸೊಲ್ಯೂಷನಿಂದ ಮಾತಾಡ್ತಾ ಇದ್ದೀನಿ ಉಮಾ ಅಂತ. ಈ ವರ್ಷ ನಾವು ಹಂಚಿದಾಯಿತು. ಈಗ ಈ ಗಿಡನ ಕಸಿ ಮಾಡ್ತಾ ಇದ್ದೀವಿ. ಕಸಿ ಮಾಡ್ತಾ ಇರೋದ್ರಿಂದ ಇದು ತಾಯಿ ರೆಕ್ಕೆ, ಇದು ಬಂದು ಅಡ್ಡ ರೆಕ್ಕೆ. ಇಲ್ಲಿ ಏನು ಹೊಸ ರೆಕ್ಕೆ ಇದೆ ಇದನ್ನು ಬಿಡ್ತೀವಿ. ಈಗ ಬಂದು ನೋಡಿ ಇಲ್ಲಿ ಇದರಲ್ಲಿ ಈ ಥರ ಕೆಳಗಡೆಯಿಂದ ಇದು ತೆಗಿತೀವಿ. ಇದು ಕುಯ್ದಿರೋ ರೆಕ್ಕೆ, ಸೋತ್ ರೆಕ್ಕೆ ಇದು ಹೋಯ್ತು. ಇನ್ನು ಇದು ಕುಯ್ದು ಜವಾಬ್ ಬಿಟ್ಟು ತೆಗಿಯೋದು ಅಂತಾರೆ ಇದಕ್ಕೆ. ಈ ಥರ ತೆಗೆದ್ಮೇಲೆ ಈ ರೆಕ್ಕೆಯಲ್ಲಿ ಬಂದು ಮುಂದಿನ ವರ್ಷಕ್ಕೆ ಚೆನ್ನಾಗಿ ಫಸಲು ಬರುತ್ತೆ. ಆಮೇಲೆ ಮುರಿದೋಗಿರೋದು ಯಾವುದೇ ಯಾರಾದರೂ ಅಂಟು ಇವಾಗ ಮುರಿದೋಗಿದೆ ಆ ರೆಕ್ಕೆನ ತೆಗ್ದಾಕಬೇಕು, ಹಂಗೆ ಇಟ್ಕೋಬಾರ್ದು. ಆಮೇಲೆ ಅಡ್ಡ ಬಂದಿದ್ಮೇಲೆ ಯಾವ ರೆಕ್ಕೆನೂ ಸೋತ ಮೇಲೆ ಯಾವಾಗಲೂ ಚಾಕ್ ಇದೇ ಥರ ಹಾಕಿ ನಮ್ಮ ಮುಂದ್ಗಡೆನೇ ಮುಖದ ಮುಂದ್ಗಡೆ ತೊಗೋಬೇಕು. ಹಿಂದ್ಗಡೆಯಿಂದ ತೆಗೆದ್ರೆ ರೆಕ್ಕೆ ವಾಪಸ್ಸು ಉಲ್ಟಾ ಹೋಗುತ್ತೆ. ಆ ಥರ ಉಲ್ಟಾ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಮತ್ತು ಸೋತ್ ರೆಕ್ಕೆಗಳನ್ನೆಲ್ಲ ತೆಗೆದಾಕಬೇಕು. ಮುಂದಿನ ವರ್ಷಕ್ಕೆ ನಮ್ಗೆ ಅದೇನು ಸಿಗಲ್ಲ. ಜವಾಬ್ ನೋಡಿ ತೆಗಿಬೇಕು. ಹೊಸ ರೆಕ್ಕೆ ಬಿಟ್ಟು ಹಳೆ ರೆಕ್ಕೆ ತೆಗೆದಾಕಬೇಕು. ಮತ್ತು ತಾಯಿ ರೆಕ್ಕೆಗೆ ಯಾವುದೇ ಕಾರಣಕ್ಕೂ ಕತ್ತಿ ಹಾಕಬಾರ್ದು, ಅದು ಸೋತೋಗಿದ್ರು.